ವಾರ್ತೆಯ ಮುಖ್ಯಾಂಶಗಳು. ದಕ್ಷ ಆಡಳಿತಕ್ಕೆ ಹೆಸರು ಮಾಡಿದ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ನಾರಾಯಣ್ ಎಂ ವರ್ಗಾವಣೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಹಕಾರದಿಂದ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗಿದೆ. ಈಶ್ವರ್ ಕುಮಾರ್ ಕಾಂದು. ಎಸಿ ಕುಮಾರಿ ಕಾವ್ಯರಾಣಿ ಹಾಗೂ ಅವರ ಅಧಿಕಾರಿಗಳ ತಂಡಕ್ಕೆ ಅಭಿನಂದನೆ ಸಲ್ಲಿಸಿರುವ ಕಂದಾಯ ಇಲಾಖೆ ಆಯುಕ್ತರಾದ ಸುನಿಲ್ ಕುಮಾರ್ ಪಿ. ಮುಂಡಗೋಡದಲ್ಲಿ ಕಾರ್ಯನಿರತ ಪತ್ರಕರ್ತರ ದಿನಾಚರಣೆ ಆಚರಿಸಲಾಯಿತು. ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಮತ್ತು ವೀಲ್ಚೇರ್ ವಿತರಿಸಿದ ಶಾಸಕ ದಿನಕರ್ ಶೆಟ್ಟಿ. ಕಾರವಾರದಲ್ಲಿ 1.30 ಕೋಟಿ ಫಲಾನುಭವಿಗಳಿಗೆ ಶಕ್ತಿ ಯೋಜನೆ ಪ್ರಯೋಜನ. ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇದರ ನೂತನ ಅಪರ ಆಯುಕ್ತರಾಗಿ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ. ರೋಟರಿ ಬೆಂಗಳೂರು ಹೈಗ್ರೌಂಡ್ ಸಂಸ್ಥೆಯಿಂದ ಶಾಲಾ ಪರಿಕರಗಳ ವಿತರಣೆ. ಸಿಂಗಾಪುರ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರದಲ್ಲಿ ಪ್ರೊಫೆಸರ್ ಆಗಿ ನೇಮಕಗೊಂಡಿರುವ ಶಿರಸಿ ಗ್ರಾಮೀಣ ಪ್ರತಿಭೆ ಅಕ್ಷಯ್ ಹೆಗಡೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರನ್ನು ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿಯಾಗಿ ಪದೋನ್ನತಿಗೊಳಿಸಿ ವರ್ಗಾಯಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಸ್ಪಿ ನಾರಾಯಣ್ ಎಂ ಅವರು ದಕ್ಷ ಆಡಳಿತ ಮತ್ತು ಪ್ರಾಮಾಣಿಕತೆಗೆ ಹೆಸರುವಾಸಿಯಾದ ಇವರು ದುಷ್ಟರ ಶಿಕ್ಷಕ, ಶಿಷ್ಟರ ರಕ್ಷಕರಾಗಿ ಸೇವೆ ಸಲ್ಲಿಸಿ ಪ್ರತಿಯೊಬ್ಬರ ಮನಸ್ಸಿಗೆ ಹತ್ತಿರವಾಗಿದ್ದರು. ಅವರ ಸ್ಥಾನಕ್ಕೆ ದೀಪನ್ ಎಂಎನ್ ಅವರನ್ನು ನೇಮಕಗೊಳಿಸಿ ಸರ್ಕಾರ ಆದೇಶಿಸಿದೆ ಎಂದು ತಿಳಿದುಬಂದಿದೆ. ದೀಪನ್ ಎನ್ಎಂ ಅವರು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿನ 2.5 ವರ್ಷದ ಸೇವೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರಿಶ್ರಮ ಮತ್ತು ಸಹಕಾರದಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಲು ಸಾಧ್ಯವಾಗಿದೆ ಎಂದು ನಿರ್ಗಮಿತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ಹೇಳಿದರು. ಅವರು ಸೋಮವಾರ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮ ಮತ್ತು ನೂತನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಸ್ವಾಗತ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಎಸ್ಎಸ್ ಮುರಳಿ ಸಾರೀಸ್ ಸೀರೆಗಳ ಮಹಾ ಉತ್ಸವ ನೇಕಾರರಿಂದ ನೇರ ಗ್ರಾಹಕರಿಗೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಇದೀಗ ಸೀರೆಗಳ ಮಹಾಮೇಳ. ಮಹಿಳೆಯರಿಗೆ ನಿಮ್ಮ ನೆಚ್ಚಿನ ಸೀರೆಗಳು ಕೈಗೆಟುಕುವ ದರದಲ್ಲಿ. ಮದುವೆ, ಗೃಹ ಪ್ರವೇಶ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸೀರೆಗಳು ದೊರೆಯುತ್ತವೆ. 200 ರೂಪಾಯಿ ಆರಂಭಿಕ ಬೆಲೆಯೊಂದಿಗೆ ನಮ್ಮಲ್ಲಿ ಡೈಲಿ ವೇರ್, ಬಾರ್ಡರ್ ಸೀರೆ, ಸಿಲ್ಕ್ ಸೀರೆ, ಸೆಮಿ ಸಿಲ್ಕ್ ಸೀರೆ, ಕಾಟನ್ ಸೀರೆ, ಇಳ್ಕಲ್ ಸೀರೆ, ಗಡವಾಲ ಸೀರೆ, ಧರ್ಮಾವರಂ ಸೀರೆಗಳು ದೊರೆಯುತ್ತವೆ. ಹಾಗಿದ್ದರೆ ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ಸಾಗರ ಗೋವಿಂದರಾವ್ ಹಾಲ್, ಭಗತ್ ಸಿಂಗ್ ರೋಡ್, ಶಿರಸಿ. ಮೊಬೈಲ್ ನಂಬರ್ 9035950078. ಭೂಮಿ ಯೋಜನೆಯಡಿ ಸಾರ್ವಜನಿಕರಿಂದ ಅರ್ಜಿಗಳನ್ನು ಸ್ವೀಕರಿಸಿ ಅದನ್ನು ನಿಗದಿತ ಅವಧಿಯೊಳಗೆ ಶೀಘ್ರವಾಗಿ ವಿಲೇವಾರಿ ಮಾಡುವಲ್ಲಿ ಯಲ್ಲಾಪುರ ಮತ್ತು ಶಿರಸಿ ತಾಲೂಕುಗಳು ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿ ಕ್ರಮವಾಗಿ ಪ್ರಥಮ ಹಾಗೂ ತೃತೀಯ ಸ್ಥಾನ ಪಡೆದಿದೆ. ಈ ಸಾಧನೆಗೆ ಎಸಿ ಕುಮಾರಿ ಕಾವ್ಯರಾಣಿ ಮತ್ತು ಅವರ ವ್ಯಾಪ್ತಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯತತ್ಪರತೆಯೇ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಕಂದಾಯ ಇಲಾಖೆಯ ಆಯುಕ್ತರಾದ ಸುನಿಲ್ ಕುಮಾರ್ ಪಿ ಅಭಿನಂದನಾ ಪತ್ರ ನೀಡಿದ್ದಾರೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಕೆಎಎಸ್ ಮುಗಿಸಿ ಶಿರಸಿ ಉಪವಿಭಾಗದ ಉಪವಿಭಾಗಾಧಿಕಾರಿಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಕುಮಾರಿ ಕಾವ್ಯರಾಣಿಯವರ ಕಾರ್ಯನಿರ್ವಹಣೆಯ ಬಗ್ಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಆದರೆ ಅವರು ಭಟ್ಕಳ ಇನ್ಚಾರ್ಜ್ ಆಗಿಯೂ ಕೂಡ ಕೆಲಸ ಮಾಡುತ್ತಿರುವುದರಿಂದ ಹೆಚ್ಚಿನ ಒತ್ತಡವಾಗುತ್ತಿರಬಹುದು. ಅವರಿಗೆ ಶಿರಸಿ ಉಪವಿಭಾಗಕ್ಕಷ್ಟೇ ಅಧಿಕಾರ ಸೀಮಿತಗೊಳಿಸಿದರೆ ಅವರಿಂದ ಇನ್ನಷ್ಟು ಒಳ್ಳೆಯ ಕೆಲಸಗಳು ನಿರೀಕ್ಷಿಸಬಹುದೆನ್ನುವ ಮಾತುಗಳು ಕೂಡ ಸಾರ್ವಜನಿಕರಿಂದ ಕೇಳಿಬಂದಿದೆ. ಮನೆ ಬಾಡಿಗೆಗೆ ಸಂಪರ್ಕಿಸಿ. ನಗರದ ಹೃದಯ ಭಾಗದಲ್ಲಿರುವ ಮಧುವನ ಹೋಟೆಲ್ ಎದುರುಗಡೆ ಅಯೋಧ್ಯ ನಗರದಲ್ಲಿರುವ ಸಿಂಗಲ್ ಬೆಡ್ರೂಮ್ ಆರ್ಸಿಸಿ ಮನೆ ಬಾಡಿಗೆಗೆ ಕೊಡುವುದಿದೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಲಭ್ಯವಿದ್ದು ಆಸಕ್ತರು ಸಂಪರ್ಕಿಸಿ. 917829681122. ಮುಂಡಗೋಡ ಪತ್ರಕರ್ತರು ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡೆಯದೆ ಪ್ರತಿನಿತ್ಯ ಅಂಕುಡೊಂಕುಗಳನ್ನು ಬರವಣಿಗೆಯ ಮೂಲಕ ತಿದ್ದಿ ಸುದ್ದಿಯನ್ನು ಬಿತ್ತರಿಸಿ ಅರಿವು ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು
ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಮಂಜಣ್ಣ ಜಂಗವಾಡ ಹೇಳಿದರು. ಇಲ್ಲಿಯ ನಿವೃತ್ತ ಸರ್ಕಾರಿ ನೌಕರ ಭವನದಲ್ಲಿ ಕಸಾಪ ತಾಲೂಕು ಘಟಕ, ಕರುನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು. ಸಮಾಜದಲ್ಲಿ ನಡೆಯುವ ಶೋಷಣೆ ಹಾಗೂ ಕುಂದುಕೊರತೆಗಳನ್ನು ಆಲಿಸಿ ಬಯಲಿಗೆಳೆದು ನ್ಯಾಯ ಒದಗಿಸಿಕೊಡುವ ಪತ್ರಕರ್ತರೇ ನಿಜವಾದ ಸಂಶೋಧಕರು ಎಂದರು. ನಂತರ ಹಲವಾರು ಪತ್ರಕರ್ತರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್.ಬಿ. ಹೂಗಾರ್, ನಾಗರಾಜ್ ಅರ್ಕಸಾಲಿ, ಸುಭಾಸ್ ಡೋರಿ, ರಮೇಶ್ ಅಂಬಿಗೇರ, ವಿನಾಯಕ್ ಶೇಟ್, ಡಾಕ್ಟರ್ ಪಿ.ಪಿ. ಚಪ್ಪಿ, ನಾಗರಾಜ್ ಅರ್ಕಸಾಲಿ, ಚಮನಸಾಬ ಸೊರಕೋಡ, ಶ್ರೀಕಾಂತ್ ಹೊಂಡದಕಟ್ಟಿ, ಸುಭಾಸ್ ವಡ್ಡರ, ಮಲ್ಲಮ್ಮ ನೀರಲಗಿ ಮುಂತಾದವರು ಉಪಸ್ಥಿತರಿದ್ದರು. ಇಂದು ಹೊನ್ನಾವರ ತಾಲೂಕಿನ ತಾಲೂಕು ಆಡಳಿತ ಸೌಧ ಆವರಣದಲ್ಲಿ ತಾಲೂಕಾ ಪಂಚಾಯತ್ ಅನುದಾನದ ಅಡಿಯಲ್ಲಿ ವಿಕಲಚೇತನರಿಗೆ 1 ಲಕ್ಷ ಮೌಲ್ಯದ 2 ತ್ರಿಚಕ್ರ ವಾಹನಗಳನ್ನು ಹಾಗೂ 15,000 ಮೌಲ್ಯದ ವೀಲ್ ಚೇರ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಹೊನ್ನಾವರ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್, ಬಿಜೆಪಿ ನಗರಾಧ್ಯಕ್ಷರು ಉಮೇಶ್ ಸಾರಂಗ, ಪ್ರಮುಖರಾದ ಯೋಗೇಶ್ ಮೇಸ್ತಾ, ಶಿವರಾಜ್ ಮೇಸ್ತಾ, ವಿಜು ಕಾಮತ್, ಉಲ್ಲಾಸ್ ನಾಯ್ಕ್, ಸುಭಾಸ್, ಎನ್.ಎಸ್. ಹೆಗಡೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. IPS, IFS ಈ ಅಧಿಕಾರಿಗಳಿಗೆ ಎಷ್ಟೊತ್ತಿಗೆ ವರ್ಗ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಅವರಿಗೂ ಗೊತ್ತಿರೋದಿಲ್ಲ. ಆದರೆ ನಾನು ಈಗಷ್ಟೇ ಮಾತಾಡದೆ SP ನಾರಾಯಣರವ್ರ ಹತ್ರ ತಮ್ಮ ಮನೆಯವರು ಬೆಂಗಳೂರಿಗೆ ಬರಲಿಕ್ಕೆ ಒತ್ತಾಯ ಮಾಡಿದೆ. ನಾನು ಹೋಗ್ತಾ ಇದ್ದೇನೆ. 1 ವರ್ಷ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ. ಅವರು 1 ವರ್ಷದಲ್ಲಿ ಬಹಳ ಕೆಲಸಗಳನ್ನ ಮಾಡಿದ್ದಾರೆ. ಉತ್ತಮ ಅಧಿಕಾರಿ ಆಗಿದ್ರು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಪ್ರತಿಯೊಬ್ಬರು ನಮ್ಮ ಜಿಲ್ಲೆಯವರು ಒಪ್ಕೊಂಡಿದ್ರು. ಅವ್ರು ಇದ್ರೆ ಸ್ವಲ್ಪ ಇನ್ನೂ ಹೆಚ್ಚು ಅನುಕೂಲ ಆಗ್ತಿತ್ತು. ಬೇರೆ ಬೇರೆ ಕೈವಾಡಗಳು ಇರಬಹುದು, ಅದು ಗೊತ್ತಾಗೋದಿಲ್ಲ. ಆದರೆ ಒಳ್ಳೆ ಅಧಿಕಾರಿ ಆಗಿದ್ರು. ಅವರು ಇನ್ನೂ 1 ವರ್ಷ ಇಲ್ಲಿ ಇದ್ರೆ ಒಳ್ಳೇದಾಗಿತ್ತು ಅನ್ನುವಂಥದ್ದನ್ನ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನ ಹೇಳೋದು ಬಿಟ್ರೆ, ನಮ್ಮ ಪಕ್ಷ ಅಧಿಕಾರದಲ್ಲಿದ್ರೆ ಜನರ ಒತ್ತಡದ ಮೇರೆಗೆ ನಾವು ಅವರನ್ನ ಇಲ್ಲೇ ಉಳಿಸ್ಕೊಳ್ಳುವಂತ ಕೆಲಸಗಳನ್ನ ಮಾಡಬಹುದಿತ್ತು. ನಮ್ಮ ಪಕ್ಷ ಅಧಿಕಾರದಲ್ಲಿ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಅವರೇ ಅದರ ವರ್ಗಾವಣೆಯ ಹೊಣೆಯನ್ನ ಹೊರಬೇಕಾಗ್ತದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹಾಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ ಬೆಳವಣಿಗೆ ಅಧ್ಯಕ್ಷ ಯಾರು ಏನು ತೀರ್ಮಾನ ಆಗಿದೆ ಅದು ನಮ್ಮ ಪಕ್ಷ ನಿರ್ಣಯ ಮಾಡ್ತದೆ. ಯಾಕಂತ ಹೇಳಿದ್ರೆ ಅಧ್ಯಕ್ಷ ಆಗ್ಬೇಕಾದ್ರೆ ಪ್ರತಿ ಸಾರಿನೂ ನಾವು ಹಿಂದೂ ಸಹ ಶಿವರಾಜ್ ಮೇಸ್ತಾ ಅಧ್ಯಕ್ಷ ಆಗ್ಬೇಕಾದ್ರೆ ಮತ್ತು ಅದಕ್ಕಿಂತ ಹಿಂದೆ ಭಾಗ್ಯ ಲೋಕೇಶ್ ಪ್ರತಿ ಹಂತದಲ್ಲಿ 15 ತಿಂಗಳ 20 ತಿಂಗಳ ಮಾಡುವಂಥದ್ದು ಇವತ್ತೆಲ್ಲ ಕಡೆನೂ ನಡೀತಾ ಇದೆ. ಮೇಯರ್ ಸಹ ಆ ರೀತಿ ಮಾಡ್ತಾರೆ. ಕುಮಟಾದಲ್ಲೂ ನಾವು ಕುಮಟಾ ಪುರಸಭೆಯಲ್ಲಿ ಅರ್ಧ ಒಬ್ಬರಿಗೆ ಇನ್ನೊಬ್ಬರಿಗೆ ಅವಕಾಶವನ್ನು ಕೊಟ್ಟಿದ್ವಿ. ಆ ರೀತಿಯ ಒಂದು ಅವಕಾಶ ಎಲ್ಲರಿಗೂ ಸಿಗಲಿ ಅನ್ನುವಂಥ ಉದ್ದೇಶದಿಂದ ನಾವು ಆ ಸಂದರ್ಭದಲ್ಲಿ ಮಾತಾಡ್ಕೊಂಡಿದ್ವಿ. ಆ ಪ್ರಕಾರ ಇವತ್ತು ಅಧ್ಯಕ್ಷರು ಬಹಳ ಒಳ್ಳೆ ಮನಸ್ಸಿನಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಜುಲೈ 14ರಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕಾರವಾರ ವ್ಯಾಪ್ತಿಯಲ್ಲಿ ಇದುವರೆಗೆ 1.30 ಕೋಟಿಗೂ ಅಧಿಕ ಫಲಾನುಭವಿಗಳು ಶಕ್ತಿ ಯೋಜನೆಯ ಸದುಪಯೋಗ ಪಡೆದುಕೊಂಡಿದ್ದು, ಇದರ ಟಿಕೆಟ್ ಮೌಲ್ಯ ರೂಪಾಯಿ 41.81 ಕೋಟಿಗಳಾಗಿದೆ ಎಂದು ಕಾರವಾರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸಮಿತಿಯ ಅಧ್ಯಕ್ಷ ರಾಜೇಂದ್ರ ಎಚ್. ಠಾಣೆ ಹೇಳಿದರು. ಅವರು ಸೋಮವಾರ ಕಾರವಾರ ಬಸ್ ನಿಲ್ದಾಣದಲ್ಲಿ ರಾಜ್ಯದಲ್ಲಿ ಶಕ್ತಿ ಯೋಜನೆಯಡಿ ಇಲ್ಲಿಯವರೆಗೆ 500 ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿರುವ ಕುರಿತು ಆಚರಿಸಿದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಸಾರಿಗೆ ಬಸ್ಗೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಈಶ್ವರ್ ಉಳ್ಳಾಗಡ್ಡಿ ಇವರ ಹೆಸರು ಕೇಳಿದರೆ ಶಿರಸಿ ಉಪವಿಭಾಗದ ಜನರಲ್ಲಿ ತಟ್ಟನೆ ನೆನಪಾಗುವುದು ಕರೋನಾ ಸಂದರ್ಭದಲ್ಲಿ ಅವರು ತೋರಿದ ದಿಟ್ಟತನದ ಕಾರ್ಯವೈಖರಿ. ನಿಜವಾಗಿಯೂ ಹೌದು. ಅವರು ಶಿರಸಿ ಉಪವಿಭಾಗಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿಯೇ ಇಡೀ ರಾಜ್ಯದಲ್ಲಿ ಮಹಾಮಾರಿ ಕರೋನಾ ವಕ್ಕರಿಸಿದಂತೆ ಶಿರಸಿ ಉಪವಿಭಾಗದಲ್ಲಿ ಆವರಿಸಿ ಎಲ್ಲಾ ವ್ಯವಸ್ಥೆಯನ್ನು ಹಾಳುಗೆಡವಿತ್ತು. ಜನರೇ ಎಲ್ಲೂ ಓಡಾಡದ ಪರಿಸ್ಥಿತಿಯಲ್ಲಿದ್ದಾಗ ಎಸಿ ಆಗಿದ್ದ ಈಶ್ವರ್ ಉಳ್ಳಾಗಡ್ಡಿಯವರು ಕರೋನಾದಂತಹ ಮಹಾಮಾರಿಯನ್ನು ತಮ್ಮ ಕಟ್ಟುನಿಟ್ಟಿನ ಕರ್ತವ್ಯದ ಮೂಲಕ ಯಶಸ್ವಿಯಾಗಿ ಮೆಟ್ಟಿ ನಿಂತರು. ಇವರ ಆ ಕಾರ್ಯ ಸಾಧನೆಯನ್ನು ಜನರು ಇಂದಿಗೂ ನೆನೆಯುತ್ತಾರೆ. ಅಂತಹ ಒಂದು ದಿಟ್ಟ ಅಧಿಕಾರಿ ಶಿರಸಿಯಿಂದ ನಿರ್ಗಮಿಸಿದಾಗ ಬಹಳಷ್ಟು ಜನರು ಅವರು ಜಿಲ್ಲಾಧಿಕಾರಿಯಾಗಿ ಒಮ್ಮೆ ನಮ್ಮ ಜಿಲ್ಲೆಗೆ ಬರಬೇಕೆಂದು ಬಯಸಿದ್ದರು. ಅದಾಗಲಿಲ್ಲವಾದರೂ ಈಗ ನೂತನ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡಗೆ ಬಂದಿರುವುದು ಶಿಕ್ಷಕರ ಮಟ್ಟಿಗಂತೂ ಒಂದು ಸುದೈವವೇ ಸರಿ.
ವಿದ್ಯಾರ್ಥಿಗಳಿಗೆ ಅವರ ಉತ್ತಮ ಜೀವನ ರೂಪಿಸಿಕೊಳ್ಳಲು ಇರುವ ಒಳ್ಳೆಯ ಮಾರ್ಗವೇ ಶಿಕ್ಷಣ ಎಂದು ದಾನಂದಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಮಲ್ಲೇಶಪ್ಪ ಗೋರವರ ಅಭಿಪ್ರಾಯಪಟ್ಟರು. ಇಂದು ಶಿರಸಿ ತಾಲೂಕಿನ ದಾನಂದಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರೋಟರಿ ಹೈಗ್ರೌಂಡ್ ಬೆಂಗಳೂರು ಹಾಗೂ ಸ್ಕಾಡ್ವೇಸ್ ಸಂಸ್ಥೆಯ ಸಹಯೋಗದಲ್ಲಿ ಶಾಲಾ ಮಕ್ಕಳಿಗೆ ಶಾಲಾ ಪರಿಕರವನ್ನು ವಿತರಿಸಿ ಮಾತನಾಡುತ್ತಿದ್ದರು. ರೋಟರಿ ಹಾಗೂ ಸ್ಕಾಡ್ವೇಸ್ ನಂತರ ಸಂಸ್ಥೆಗಳಿಂದ ಇಂದು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಇನ್ನಷ್ಟು ಆಸಕ್ತಿ ಬರುವಂತಾಗಿದ್ದು, ಮಕ್ಕಳಿಗೆ ಶಿಕ್ಷಣದಲ್ಲಿ ಈ ರೀತಿಯ ಸೌಲಭ್ಯಗಳು ಸಹಕಾರಿಯಾಗಿವೆ ಎಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ನಾರಾಯಣ್ ಹೆಗಡೆ ಮಾತನಾಡಿ, ಬಡತನ, ಮೂಲಭೂತ ಸೌಕರ್ಯಗಳ ಕೊರತೆಯಂತಹ ಸಮಸ್ಯೆಗಳು ಶಿಕ್ಷಣಕ್ಕೆ ಯಾವುದೇ ಪರಿಣಾಮ ಬೀರಬಾರದು. ಆ ನಿಟ್ಟಿನಲ್ಲಿ ಸ್ಕಾಡ್ವೇಸ್ನಂತಹ ಸಂಸ್ಥೆಗಳು ಈ ರೀತಿಯಾದ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಪರಿಕರವನ್ನು ವಿತರಿಸಲಾಯಿತು. ಮುಖ್ಯ ಶಿಕ್ಷಕಿ ಗೀತಾಂಜಲಿ ಭಟ್ ಸ್ವಾಗತಿಸಿದರು. ಸಹ ಶಿಕ್ಷಕಿ ನಾಗವೇಣಿಗೌಡ ವಂದಿಸಿದರು. ಸ್ಕಾಡ್ವೇಸ್ ಸಂಸ್ಥೆಯ ಸಿಬ್ಬಂದಿಗಳು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಸ್ಕಾಡ್ವೇಸ್ ಸಂಸ್ಥೆಯ ಕೃಷಿ ವಿಭಾಗದ ಕಾರ್ಯಕ್ರಮಾಧಿಕಾರಿ ಪ್ರಶಾಂತ್ ನಾಯ್ಕ್, ಶಾಲೆಯ ಸಹ ಶಿಕ್ಷಕಿ ನಾಗವೇಣಿ ಹೆಗಡೆ ಹಾಗೂ ಗ್ರಾಮದ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಶಿರಸಿ ತಾಲೂಕಿನ ಚಿಪ್ಪಗಿ ಗ್ರಾಮದ ನಿವಾಸಿಯಾಗಿರುವ ಅಕ್ಷಯ್ ಹೆಗಡೆ ಇವರು ವಿಶ್ವವಿಖ್ಯಾತ ಲಂಡನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಗಣಿತದ ವಿಷಯದ ಮೇಲೆ PhD ಮುಗಿಸಿ ಸಿಂಗಾಪುರ್ನ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಗೊಂಡಿದ್ದಾರೆ. ಅಕ್ಷಯ್ ಅವರ ಈ ಅಪರೂಪದ ಸಾಧನೆ ಇಡೀ ರಾಜ್ಯವೇ ಮೆಚ್ಚುವ ಸಾಧನೆ ಎಂದು ಬಿಂಬಿಸಲಾಗುತ್ತಿದೆ. ಅಕ್ಷಯ್ ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು MESನಲ್ಲಿ, ಮಾಧ್ಯಮಿಕ ಶಿಕ್ಷಣವನ್ನು ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ, PUC ಶಿಕ್ಷಣವನ್ನು ಧಾರವಾಡದಲ್ಲಿ ಹಾಗೂ ಬೆಂಗಳೂರಿನ ISIನಲ್ಲಿ ಗಣಿತ ವಿಷಯದಲ್ಲಿ ಪದವಿ ಹಾಗೂ ಮಾಸ್ಟರ್ ಡಿಗ್ರಿ ಮುಗಿಸಿ ಲಂಡನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಗಣಿತ ವಿಷಯದಲ್ಲಿ PhD ಮುಗಿಸಿದ್ದಾರೆ. ಸತೀಶ್ ಮತ್ತು ವೀಣಾ ಸತೀಶ್ ಹೆಗಡೆ ದಂಪತಿಯ ಪುತ್ರನಾಗಿರುವ ಅಕ್ಷಯ್ ಸಿಂಗಾಪುರದಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಲು ಕಳೆದೆರಡು ತಿಂಗಳ ಹಿಂದೆ ಲಂಡನ್ನಿಂದ ಪ್ರಯಾಣ ಬೆಳೆಸಿದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.